ಹಾಯ್ ಸ್ನೇಹಿತರೆ, ಶಕ್ತಿ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತಿನ ಸ್ಪೆಷಲ್ ರೆಸಿಪಿ ಆಲೂ ಮೆಂತ್ಯ ಸೊಪ್ಪಿನ ಮಸಾಲ ಪರೋಟ. ಮಾಡೋದು ತುಂಬಾ ಸುಲಭ, ತಿನ್ನೋಕ್ಕಂತೂ ತುಂಬಾ ರುಚಿಯಾಗಿರುತ್ತೆ. ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರೂ ಕೂಡ ಇಷ್ಟ ಆಗುತ್ತೆ. ತುಂಬ ಸಾಫ್ಟಾಗಿ ಮೃದುವಾಗಿ ಬಾಯಲ್ಲಿಟ್ಟರೆ ಬೆಣ್ಣೆ ತರಹ ಕರಗೋಗುತ್ತೆ. ಸ್ಪೆಷಲ್ ಇದು ಆರೋಗ್ಯಕರವಾದ ರೆಸಿಪಿ. ಲಂಚ್ ಬಾಕ್ಸಿಗೆ ಕೂಡ ನೀವು ಕಳಿಸ್ಬೋದು. ಲಂಚ್ ಬಾಕ್ಸಿಗೆ ಕೊಟ್ಟು ಕಳಿಸಿ ಮಧ್ಯಾಹ್ನ ಸಾಯಂಕಾಲ ತಿಂದರೂ ಕೂಡ ಅಷ್ಟೇ ಸಾಫ್ಟಾಗಿ ಮೃದುವಾಗಿರುತ್ತೆ. ತುಂಬಾ ನೋಡಿ, ಒಳಗಡೆ ಸ್ಟಫಿಂಗ್ ನಾವು ಮಸಾಲೆ ಹಾಕಿದ್ದೀವಿ. ಮಸಾಲೆ ಹಾಕಿರೋದ್ರಿಂದ ಬರೀ ಹಾಗೆ ತಿನ್ಬೋದು, ಏನು ನೆಂಚ್ಕೊಳಕ್ಕಿಲ್ದೇ ನಾವು ಹಾಗೆ ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಇಷ್ಟು ಸಾಫ್ಟಾದ ನಾನು ಮೆಂತ್ಯ ಸೊಪ್ಪು, ಹಾಲು ಮತ್ತು ಮೆಂತ್ಯ ಸೊಪ್ಪಿನ ಮಸಾಲೆ ಹಾಕಿದ ಪರೋಟನ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಹೊಸ್ದಾಗಿ ಯಾರು ನನ್ನ ಚಾನಲ್ನ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾನು ಹಾಕೋ ವಿಡಿಯೋನ ನೀವು ಮಿಸ್ ಮಾಡ್ದೇ ನೋಡ್ಬೋದು. ಇವಾಗ ಹಾಲು ಮೆಂತ್ಯ ಸೊಪ್ಪಿನ ಮಸಾಲೆ ಪರೋಟನ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಇವಾಗ ಮೊದಲು ನಾನು 1 ಬಟ್ಲು ಗೋಧಿ ಹಿಟ್ಟನ್ನು ಹಾಕ್ತೀನಿ. ಗೋಧಿ ಹಿಟ್ಟಿನ ಜೊತೆ ನಾನು ಮೆಂತ್ಯ ಸೊಪ್ಪನ್ನು ಅರ್ಧ ಕಟ್ಟು ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಕಟ್ ಮಾಡಿದ ಮೆಂತ್ಯ ಸೊಪ್ಪನ್ನು ಹಾಕ್ತೀನಿ. ಸಣ್ಣದಾಗಿ ಕಟ್ ಮಾಡಬೇಕು. ನಾನು ಚಪಾತಿಗೆ ಮೆಂತ್ಯ ಸೊಪ್ಪನ್ನ ಕಲಿಸ್ತೀನಿ. ನಾನು ಸ್ಟೆಪ್ಪಿಗೆ ಮೆಂತ್ಯ ಸೊಪ್ಪನ್ನ ಹಾಕಲ್ಲ, ಚಪಾತಿ ಜೊತೆ ಕಲಸಿ ಮಾಡ್ತೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೀನಿ. ಮೆಂತ್ಯ ಸೊಪ್ಪು ಮತ್ತು ಗೋಧಿ ಹಿಟ್ಟನ್ನು ಹಾಕಿ ಉಪ್ಪು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಮೆಂತ್ಯ ಸೊಪ್ಪನ್ನು ನಾವು ಗೋಧಿ ಹಿಟ್ಟಿನ ಜೊತೆ ಹಾಕಿ ಕಲಸೋದ್ರಿಂದ ತುಂಬಾ ಸಾಫ್ಟಾಗಿರುತ್ತೆ, ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಗೋಧಿ ಹಿಟ್ಟಿನ ಚಪಾತಿ ಮಾಡೋದಕ್ಕೆ ಕಲಿಸ್ತೀವಲ್ಲ, ಆ ಹದದಲ್ಲಿ ಕಲಿಸ್ಬೇಕು. ನೋಡಿ, ಸ್ವಲ್ಪನೇ ನೀರು ಹಾಕ್ಕೊಂಡು ನೀವು ನೋಡ್ತಾ ಇರ್ಬೋದು. ಈ ಥರ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ರಿ. ನೋಡಿ, ಈ ಹದ ಇರಬೇಕು. ತುಂಬ ಗಟ್ಟಿನೂ ಅಲ್ಲ, ತುಂಬ ತೆಳ್ಳಗೂ ಅಲ್ಲ, ಸಾಫ್ಟಾಗಿ ಈ ಥರ ಕಲಿಸ್ಬೇಕು. ಚೆನ್ನಾಗಿ ನಾದಬೇಕು. ನಾನು ಎಣ್ಣೆ ಹಾಕ್ಬಿಟ್ಟು ಇನ್ನೂ ಸ್ವಲ್ಪ ಚೆನ್ನಾಗಿ ನಾದ್ತೀನಿ. ನಾವು ಎಷ್ಟು ಚೆನ್ನಾಗಿ ನಾದ್ತೀವಿ ಪರೋಟ ಅಷ್ಟು ಸಾಫ್ಟಾಗಿ ಬರುತ್ತೆ. ನಾನು 3-4 ನಿಮಿಷ ಚೆನ್ನಾಗಿ ನಾದಿದ್ದೀನಿ. ನೋಡಿ, ಇಷ್ಟು ನಾದಬೇಕು. ಇವಾಗ ನಾದಿದ್ದಾಯಿತು. ಈಗ ಮೇಲೆ ಸ್ವಲ್ಪ ಹಿಟ್ಟು ಒಣಗಬಾರ್ದು, ಅದಕ್ಕೋಸ್ಕರ ಮೇಲೆ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಮುಚ್ಚಿ ಇಡ್ತೀನಿ. ಮುಚ್ಚಿ 15 ನಿಮಿಷ ನೆನೆಯೋದಕ್ಕೆ ಇಡ್ತೀನಿ. ಇವಾಗ ನಾವು ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ಅಲ್ಲಿವರೆಗೂ ಕೂಡ ಇದು ನೆನೀತಾ ಇರಲಿ. ಸ್ಟಫಿಂಗಿಗೆ ನಾನು ಆಲೂಗೆಡ್ಡೆನ ಬೇಯಿಸಿಟ್ಟಿದ್ದೀನಿ. ಬೇಯಿಸಿದ ಆಲೂಗೆಡ್ಡೆನ ನಾನು ಮೇಲ್ಗಡೆ ಸಿಪ್ಪೆ ತೆಗಿತೀನಿ. ನೋಡಿ, ಎಲ್ಲ ಆಲೂಗೆಡ್ಡೆನೂ ಕೂಡ ಈ ಥರ ಸಿಪ್ಪೆ ತೆಗೆದು ಇಟ್ಟಿದ್ದೀನಿ. ಇವಾಗ ಇದನ್ನ ಮ್ಯಾಶ್ ಮಾಡಬೇಕು. ಗಂಟಿಲ್ದ ಹಾಗೆ ಚೆನ್ನಾಗಿ ಮ್ಯಾಶ್ ಮಾಡಬೇಕು. ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ, ಈ ತರಹ ಗಂಟಿರಬಾರ್ದು. ಈಗ ನೋಡಿ, ಗಂಟಿಲ್ದಂಗೆ ನಾನು ಚೆನ್ನಾಗಿ ಮ್ಯಾಶ್ ಮಾಡಿದ್ದೀನಿ.
ಇವಾಗ ಇದಕ್ಕೆ ಸ್ಟಫಿಂಗಿಗೆ ಒಂದು ಮಸಾಲೆ ರೆಡಿ ಮಾಡ್ಕೋಬೇಕು. ಇವಾಗ ನಾನೊಂದು ಮಿಕ್ಸಿ ಜಾರಿಗೆ ಮೀಡಿಯಮ್ ಅವಲಕ್ಕಿ ಹಾಕ್ತೀನಿ. ಒಂದು ಅರ್ಧ ಬಟ್ಲು ಮೀಡಿಯಮ್ ಅವಲಕ್ಕಿ, ಅದನ್ನು ನಯಸ್ಸಾಗಿ ಪುಡಿ ಮಾಡ್ತೀನಿ. ನಾವು ಮ್ಯಾಶ್ ಮಾಡಿ ಇಟ್ಟಿರೋ ಆಲೂಗಡ್ಡೆ ಮೇಲೆ ಅವಲಕ್ಕಿ ಪುಡಿನ, ನಯಸ್ಸಾಗಿ ಪುಡಿ ಮಾಡಿದ ಅವಲಕ್ಕಿ ಪುಡಿನ ಹಾಕ್ತೀನಿ. ಇವಾಗ ಅದೇ ಮಿಕ್ಸಿ ಜಾರ್ಗೆ ಇವಾಗ ಖಾರನ ರೆಡಿ ಮಾಡ್ಕೊಳ್ಳೋಣ. ಮಸಾಲೆನ ಹಸಿರುಮೆಣ್ಸಿನ್ಕಾಯಿ ಹಾಕ್ತೀನಿ. ಒಂದು 5-6 ಹಸಿರುಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಧನಿಯಾ ಬೀಜ, ಇಷ್ಟು ಹಾಕ್ಬಿಟ್ಟು ತರ್ತರಿಯಾಗಿ ಗ್ರೈಂಡ್ ಮಾಡಬೇಕು. ನೋಡಿ, ಇಲ್ಲಿ ನಾನು ತೋರಿಸಿದ ಥರ ತರ್ತರಿಯಾಗಿ ಗ್ರೈಂಡ್ ಮಾಡಿರಿ. ಈ ಥರ ಮಸಾಲೆ ಹಾಕಿ ಒಂದು ಸಾರಿ ನೀವು ಮಾಡಿರಿ. ಒಂದು ಸಾರಿ ಮಾಡಿಕೊಂಡ್ರೆ ಪದೇ ಪದೇ ಮಾಡ್ಕೊತೀರ, ಅಷ್ಟು ರುಚಿಯಾಗಿರುತ್ತೆ. ಈ ಮಸಾಲೆನೆಲ್ಲ ಹಾಕಿ ಸ್ಟಫಿಂಗ್ ಮಾಡಿ ಪರೋಟ ಮಾಡ್ತೀನಿ ನೋಡಿರಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ಅದನ್ನು ಕೂಡ ನಾನು ಆಲೂಗೆಡ್ಡೆ ಮ್ಯಾಶ್ ಮಾಡಿರೋದ್ರ ಮೇಲೆ ಹಾಕ್ತೀನಿ. 1 ಚಮಚ ಖಾರದ ಪುಡಿ ಹಾಕ್ತೀನಿ. ಹಸಿರು ಮೆಣಸಿನ್ಕಾಯಿ ಕೂಡ ಹಾಕಿದ್ದೀನಿ. ಖಾರದ ಪುಡಿನೂ ಕೂಡ 1 ಚಮಚ ಹಾಕ್ತೀನಿ. ಅರಿಶಿಣದ ಪುಡಿ 1/4 ಚಮಚ ಹಾಕ್ತೀನಿ. ಆಮ್ಚೂರು ಪೌಡರ್ ಹಾಕ್ತೀನಿ. ನಿಮ್ಮ ಮನೇಲಿ ಆಮ್ಚೂರು ಪೌಡರ್ ಇಲ್ಲ ಅಂದರೆ ನಿಂಬೆ ರಸ ಹಾಕಿರಿ. ಒಂದು ಅರ್ಧ ನಿಂಬೆ ರಸನ ಹಾಕಿರಿ. ಉಪ್ಪು ಹಾಕ್ತೀನಿ. ಸಣ್ಣದಾಗಿ ಕಟ್ ಮಾಡಿ ಇಟ್ಟಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ತೀನಿ. ಮಸಾಲೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಈ ಮಸಾಲೆ ಎಲ್ಲ ಹಾಕಿ ಮಾಡಿ ಪರೋಟ ಮಾಡಿದರೆ ಎಷ್ಟು ರುಚಿಯಾಗಿರುತ್ತೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಮಸಾಲೆ ಎಲ್ಲ ಆಲೂಗೆಡ್ಡೆ ಜೊತೆ ಹೊಂದ್ಕೋಬೇಕು. ಚೆನ್ನಾಗಿ ಒಂದು 2 ನಿಮಿಷ ಮಿಕ್ಸ್ ಮಾಡಿರಿ. ನಿಮ್ಮ ಮನೇಲಿ ನೀವು ಮಾಡಿ ನೋಡಿದ್ರೇ ಅದ್ರ ರುಚಿ ಏನು ಅಂತ ಗೊತ್ತಾಗುತ್ತೆ. ಭಾಳ ರುಚಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೋಡಿರಿ, ರೆಡಿ ಆಯಿತು. ಸ್ಟಫಿಂಗು ರೆಡಿ ಆಯಿತು. ಈ ಮಸಾಲೆ ನೋಡಿದ್ರೇ ನಾವು ಪರೋಟ ತಿನ್ಬೇಕು ಅನ್ಸುತ್ತಲ್ವ, ಅಷ್ಟೇ ರುಚಿಯಾಗಿರುತ್ತೆ ಸ್ನೇಹಿತರೆ. ಖಂಡಿತ ಒಂದು ಸಾರಿ ನೀವು ಟ್ರೈ ಮಾಡಲೇಬೇಕು. ಇವಾಗ ನಾವು ಕಲಸಿಟ್ಟಿದ್ವಲ್ಲ ಪರೋಟಕ್ಕೆ ಗೋಧಿ ಹಿಟ್ಟನ್ನ, ಇವಾಗ ಅದನ್ನು ತಗೊಂಡು ಇನ್ನೊಂದು ಸ್ವಲ್ಪ ನಾದ್ಕೊಳ್ಳೋಣ. ನಾವು ಎಷ್ಟು ನಾದ್ತೀವಿ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ರೆಡಿ ಆಗುತ್ತೆ ಪರೋಟ. ಮಸಾಲೆ ಎಲ್ಲ ಸ್ಟಫಿಂಗ್ ಮಾಡಿರ್ತೀವಿ, ಅದ್ರ ರುಚಿನೇ ಬೇರೆ ಸ್ನೇಹಿತರೆ, ತುಂಬಾ ರುಚಿಯಾಗಿರುತ್ತೆ. ಖಂಡಿತ ನೀವು ಟ್ರೈ ಮಾಡಲೇಬೇಕು ನಿಮ್ಮ ಮನೆಯಲ್ಲಿ. ಇವಾಗ ನಮ್ಗೆ ಯಾವ ಸೈಜ್ ಪರೋಟ ನೋಡಿಕೊಂಡು ಉಂಡೆ ಹಾಕ್ಕೋಬೇಕು. ನಾನು ಈ ಸೈಜ್ ಉಂಡೆ ಹಾಕಿದ್ದೀನಿ. ಉಂಡೆ ಮಾಡಾದಮೇಲೆ ಗೋಧಿ ಹಿಟ್ಟಿನ ಜೊತೆ ಅದ್ದು ಗೋಧಿ ಹಿಟ್ಟನ್ನ ಕೆಳಭಾಗ ಹಾಕ್ಕೊಂಡು ಲಟ್ಟಿಸ್ಬೇಕು. ಇದನ್ನು ಪರೋಟನ ಸ್ವಲ್ಪ ದಪ್ಪನಾಗೇ ಇರಬೇಕು. ನೋಡಿ ಎಷ್ಟು ಸಾಫ್ಟಾಗಿದೆ ಹಿಟ್ಟು. ಇಷ್ಟು ಸಾಫ್ಟಾಗಿದ್ದರೆ ಪರೋಟ ಅಂತೂ ಅಷ್ಟೇ ಸಾಫ್ಟಾಗಿರುತ್ತೆ. ಇವಾಗ ನಾವು ಸ್ಟಫಿಂಗ್ ಮಾಡೋಕ್ಕೆ ಇಷ್ಟು ಸಾಕು ಲಟ್ಸೋದು. ಇವಾಗ ಸ್ಟಫಿಂಗ್ದು ಹಾಲು ಮಿಶ್ರ ಮಾಡಿಟ್ಟಿದ್ವಲ್ಲ ಅದನ್ನು ಇವಾಗ ನಾನು ಸ್ಕ್ವೇರ್ ಟೈಪ್ನಲ್ಲಿ ಪರೋಟ ಮಾಡ್ತಾಯಿದ್ದೀನಿ. ಅದರಿಂದ ಈ ಥರ ಮಾಡಬೇಕು. ನಾನು ತೋರಿಸಿರೋ ಥರ ಪರೋಟನ ಸ್ಕ್ವೇರ್ ಟೈಪ್ ಮಾಡ್ತಾಯಿದ್ದೀನಿ.
ನಾವು ಆ ಉಂಡೆನ ಹಾಕಿಬಿಟ್ಟು ಹಾಲು ಮಿಶ್ರಣದ ಉಂಡೆನ ಹಾಕಿಬಿಟ್ಟು ಈ ಥರ ಸ್ಕ್ವೇರ್ ಮಾಡಬೇಕು. ಈ ಸ್ಕ್ವಯರ್ ಟೈಪ್ ಮಾಡೋದ್ರಿಂದ ಈ ಥರ, ಇಲ್ಲ ರೌಂಡ್ ಟೈಪ್ ಮಾಡೋದ್ರಿಂದ ಸುಮ್ಮನೆ ಉಂಡೆ ಇಟ್ಬಿಟ್ಟು ಫೋಲ್ಡ್ ಮಾಡಿ ಲಟ್ಟಿಸ್ಬೋದು. ನಾನಿವಾಗ ಸ್ಕ್ವೇರ್ ಟೈಪ್ ಮಾಡ್ತಾ ಇರೋದ್ರಿಂದ ಈ ಥರ ಫೋಲ್ಡ್ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ವ, ನಾನು ಸ್ಕ್ವೇರ್ ಟೈಪ್ ಮಾಡಿದ್ದೀನಿ. ನೀವು ರೌಂಡ್ ಟೈಪ್ ಮಾಡಬೇಕಂದ್ರೆ ಸುಮ್ಮನೆ ಉಂಡೆ ಇಟ್ಬಿಟ್ಟು ಫೋಲ್ಡ್ ಮಾಡಿರಿ. ಇವಾಗ ಲಟ್ಸೋದು ಕೂಡ ನಾನು ತೋರಿಸಿದ್ದೀನಲ್ಲ ಆ ಥರ ಲಟ್ಟಿಸ್ರಿ, ಆವಾಗ ಸ್ಕ್ವೇರ್ ಟೈಪೇ ಬರುತ್ತೆ. ನೋಡಿರಿ, ಒಳಗಡೆ ನಾನು ಸ್ಟಫಿಂಗ್ ಹಾಕಿದ್ದೀನಲ್ಲ, ಒಂದು ಸ್ವಲ್ಪ ಕೂಡ ಹೊರಗೆ ಬಿಟ್ಕೊತಾ ಇಲ್ಲ. ಪರೋಟ ಅಂದರೆ ಸ್ವಲ್ಪ ದಪ್ಪ ಇರಬೇಕು. ಇವಾಗ ನಾನು ಸ್ವಲ್ಪ ದಪ್ಪನೇ ಮಾಡ್ತೀನಿ. ನೋಡಿ, ಇಷ್ಟು ದಪ್ಪ ಇರಬೇಕು. ಇಷ್ಟು ದಪ್ಪ ಲಟ್ಸಿದ್ದೀನಿ ನಾನು. ಇವಾಗ ಹೆಂಚು ಬಿಸಿಯಾಗಿದೆ. ಬಿಸಿಯಾದ ಮೇಲೇ ನಾವು ಪರೋಟನ ಅದ್ರ ಮೇಲೆ ಹಾಕಬೇಕು. ಮೀಡಿಯಮ್ ಉರಿ ಇಟ್ಕೊಂಡು ಪರೋಟನ ಬೇಯಿಸಬೇಕು. ಇವಾಗ ತಿರುಗಿಸಾಕಬೇಕು. ಈ ಥರ ಎರಡೂ ಕಡೆ ತಿರುಗಿಸಾಕಬೇಕು. ಎಣ್ಣೆನೋ ಅಥವಾ ತುಪ್ಪನೋ ನಿಮ್ಗೆ ಯಾವುದು ಇಷ್ಟ ಅದನ್ನು ಹಾಕಿರಿ, ತುಂಬ ಚೆನ್ನಾಗಿರುತ್ತೆ. ಎಣ್ಣೆ, ತುಪ್ಪ, ಬೆಣ್ಣೆ ಯಾವುದು ಬೇಕಾದ್ರೂ ಹಾಕ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಈ ಥರ ಹಾಕ್ಬಿಟ್ಟು ಎರಡೂ ಕಡೆ ಸಣ್ಣ ಮೀಡಿಯಮ್ ಉರಿನಲ್ಲಿ ಬೇಯಿಸಬೇಕು. ಎರಡೂ ಕಡೆ ಕೆಂಪಾಗೋವರೆಗೂ ಬೇಯಿಸಬೇಕು. ಈ ಪರೋಟ ಜೊತೆ ಮೊಸರು ಇಲ್ಲಾಂದರೆ ಬೆಣ್ಣೆ ಜೊತೆ ತಿಂದ್ರಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಕೆಂಪಾಗಬೇಕು. ಎರಡೂ ಕಡೆ ಈ ಥರ ಕೆಂಪಾಗಬೇಕು. ಆ ಪರೋಟ ನೋಡ್ತಿದ್ದಂಗೆ ತಿನ್ಬೇಕನ್ಸುತ್ತಲ್ವ ಸ್ನೇಹಿತರೆ? ನೀವು ಒಂದು ಸಾರಿ ಖಂಡಿತ ಮಾಡಿರಿ, ತುಂಬ ಚೆನ್ನಾಗಿರುತ್ತೆ. ರೆಡಿ ಆಯಿತು ನೋಡಿರಿ, ಎರಡೂ ಕಡೆ ಕೆಂಪಾಗಿದೆ. ಇದನ್ನು ಮೀಡಿಯಮ್ ಉರಿ ಇಟ್ಕೊಂಡೇ ಮಾಡಬೇಕು, ದೊಡ್ಡ ಉರಿ ಮಾಡ್ಕೋಬೇಡ್ರಿ. ಆವಾಗ ಒಳಗಡೆ ಎಲ್ಲ ಚೆನ್ನಾಗಿ ಬೇಯಲ್ಲ ದೊಡ್ಡ ಉರಿ ಆದರೆ. ರೆಡಿ ಆಯಿತು. ಹಾಲು ಮೆಂತ್ಯ ಸೊಪ್ಪಿನ ಮಸಾಲ ಪರೋಟ ರೆಡಿ ಆಯಿತು. ನೋಡಿರಿ, ಇವಾಗ ನಾನು ಕಟ್ ಮಾಡಿ ತೋರಿಸ್ತೀನಿ. ಒಳಗಡೆ ಸ್ಟಫಿಂಗ್ ಹೆಂಗಿದೆ ನೋಡಿರಿ, ಹಾಗೇ ತಿನ್ಬೇಕನ್ಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಸ್ಟಫಿಂಗ್. ನೋಡಿರಿ ಎಷ್ಟು ಪದರವಾಗಿದೆ ನೋಡಿರಿ. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ, ಖಂಡಿತ ನಿಮ್ಮ ಮನೇಲಿ ನೀವು ಒಂದು ಸಾರಿ ಮಾಡಿ ನೋಡಿರಿ. ಇದನ್ನು ನಾನು ಮೊಸರಿನ ಜೊತೆ ಟೇಸ್ಟ್ ಮಾಡಿ ಹೇಳ್ತೀನಿ.
ನೋಡಿ ರೆಡಿ ಆಯಿತು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ.